ಬಿಹಾರ ವಿಧಾನಸಭಾ ಚುನಾವಣೆ. AIMIMನ ಅಸಾದುದ್ದೀನ್ ಓವೈಸಿ INDIA ಮೈತ್ರಿಕೂಟ ಅರ್ಥಾತ್ ಮಹಾಗಠಬಂಧನಿಗೆ ಆವಾಗಲೇ ಆಫರ್ ಕೊಟ್ಟರು. ನಾನು ನಿಮ್ಮ ಮೈತ್ರಿಕೂಟದೊಳಗೆ ಬರಕ್ಕೆ ತಯಾರಿದ್ದೀನಿ, ನನಗೆ 6 ಕ್ಷೇತ್ರ ಬಿಟ್ಟು ಕೊಡ್ಬೇಕು ನೀವು. ಇದಕ್ಕೆ ಒಪ್ಪದೆ ನಾಳೆ ನಮ್ಮ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸಿದಾಗ ನೀವು BJP B ಟೀಮು ಮುಸ್ಲಿಂ ಮತಗಳನ್ನು ಒಡೆಯೋದಕ್ಕೆ ಬಂದ್ರಿ, ಕ್ಯಾಂಡಿಡೇಟ್ಗಳನ್ನು ಹಾಕುವ ಮೂಲಕ BJP ಗೆಲುವಿಗೆ ಸಹಕರಿಸ್ತಾ ಇದ್ದೀರಿ ಅನ್ನುವ ಆರೋಪಗಳನ್ನೆಲ್ಲ ಮಾಡಬೇಡಿ ಅಂತ ಮೊದಲೇ ಬಹಳ ಸ್ಪಷ್ಟವಾಗಿ ಅಸಾದುದ್ದೀನ್ ಓವೈಸಿ ಹೇಳಿದರು ತೇಜಸ್ವಿ ಯಾದವ್ಗೆ, ರಾಹುಲ್ ಗಾಂಧಿಗೆ. ಅದೇನೋ ಆ ಮೈತ್ರಿ ವರ್ಕೌಟ್ ಆಗಲಿಲ್ಲ. ಅಸಾದುದ್ದೀನ್ ಓವೈಸಿ ಅವರ AIMIM ಮಹಾಗಠಬಂಧನ್ನ ಭಾಗ ಆಗಲಿಲ್ಲ. ಈಗ ಸ್ವತಂತ್ರ ಸ್ಪರ್ಧೆ. 243 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಬಿಹಾರದಲ್ಲಿ. ಅವುಗಳ ಪೈಕಿ 32ಕ್ಕೆ AIMIM ಕ್ಯಾಂಡಿಡೇಟ್ ಹಾಕಿದೆ. ಅಸಾದುದ್ದೀನ್ ಓವೈಸಿ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಅವರು ಕೇಳಿದ್ದು ಒಂದೇ ಪ್ರಶ್ನೆ. ಈಗ ಮಹಾಗಠಬಂಧನ್ ರಚನೆ ಆಗಿದೆ, ಸೀಟ್ ಶೇರಿಂಗ್ ಏನೇನೋ ಗೊಂದಲ ಆಯಿತು, ಫೈನಲಿ ಕ್ಯಾಂಡಿಡೇಟ್ಗಳು ಇದ್ದಾರೆ ಕಣದಲ್ಲಿ. ಅಕಸ್ಮಾತ್ ಮಹಾಗಠಬಂಧನ್ ಗೆದ್ದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ, ಮುಖೇಶ್ ಸಹಾನಿ ಉಪಮುಖ್ಯಮಂತ್ರಿ. ಅದು ಈಗಾಗಲೇ ಡಿಸೈಡ್ ಆಗಿದೆ, ಘೋಷಣೆ ಮಾಡಿಬಿಟ್ಟಿದ್ದಾರೆ ಅವರು. ತೇಜಸ್ವಿ ಯಾದವ್ ಸಮುದಾಯ ಬಿಹಾರದಲ್ಲಿ 14.5% ಇದ್ದಾರೆ. 14.5% ಜನಸಂಖ್ಯೆ ಇರುವ ಒಂದು ಸಮುದಾಯದವರು ಗೆದ್ದರೆ ನಾವು ಮುಖ್ಯಮಂತ್ರಿ ಅಂತಾರೆ. ಮುಖೇಶ್ ಸಹಾನಿ ಮಲ್ಹಾರ ಸಮುದಾಯ 3% ಇದ್ದಾರೆ. 3% ಜನಸಂಖ್ಯೆ ಇರುವ ಸಮುದಾಯದ ಒಬ್ಬ ವ್ಯಕ್ತಿ ಗೆದ್ದರೆ ನಾನು ಉಪಮುಖ್ಯಮಂತ್ರಿ ಅಂತಾರೆ. ಅಸಾದುದ್ದೀನ್ ಓವೈಸಿ ಕೇಳ್ತಾರೆ, ನಾವು ಮುಸ್ಲಿಮರು 17% ಇದ್ದೀವಿ, ನಾವ್ಯಾಕೆ CM ಆಗಬಾರ್ದು ಅಂತ, ನಮ್ಮವ್ರು ಯಾಕೆ CM ಆಗಬಾರ್ದು? ಅಸಾದುದ್ದೀನ್ ಓವೈಸಿಯ ಪ್ರಶ್ನೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.